ಇದು ಅವರು ಒಂದು ಆಪಾದನೆ ಮಾಡಿದ್ದಾರೆ. ಅದು ಎರಡನೇ ಭಾಗ. ಅವರು ಶಾಸಕರು, ಅಲ್ಲಿನ ಶಾಸಕರು ಅವರ ಪುತ್ರ ನಮಗೆ ಹಣ ಕೇಳಿದರು ಅಂತ ಹೇಳಿದ್ದಾರೆ. ಅದನ್ನು ತನಿಖೆಗೆ ಆದೇಶ ಮಾಡಿದ್ದೇನೆ. ಅವತ್ತಿನ ಸಂಜೆ ಒಳಗಾಗಿ ಇಲಾಖೆಯಲ್ಲಿ CODಗೆ ಆದೇಶ ಮಾಡಿದ್ದೇವೆ. ಯಾಕೆಂದರೆ ಇಲ್ಲಿ ಸ್ಥಳೀಕರ SP ಆಗಲಿ ಅಥವಾ ಅವರ ಸಿಬ್ಬಂದಿ ಆಗಲಿ ಅಷ್ಟೊಂದು ಸಮಂಜಸವಾಗಿ ಆಗುತ್ತೋ ಇಲ್ವೋ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿದರು. ನಮಗೆ ನ್ಯಾಯ ಸಿಗೋದಿಲ್ಲ ಅದು ಇದು ಅಂತೇಳಿ. ಅದಕ್ಕೆ ನಾವು COD ಎನ್ಕ್ವೈರಿಯನ್ನು ಮಾಡಿದ್ದೇವೆ. ಅದು ಎನ್ಕ್ವೈರಿಯಲ್ಲಿ ಅವರ ಪುತ್ರ, ಅವರ ಶಾಸಕರು, ಅವರ ಯಾರಾದರೂ ಅದು ಸಂಬಂಧಪಟ್ಟವರು, ಅವರಿಗೆ ನಾನು ಹೇಳಕ್ಕೆ ಹೋಗೋದಿಲ್ಲ, ಅವರ ತನಿಖೆಯನ್ನು ಆದಷ್ಟು ಶೀಘ್ರವಾಗಿ ತನಿಖೆ ಮಾಡ್ತೇವೆ. ಯಾರಿಗೆ ಒಂದು ನಿಮಿಷ ನಾನು ಮುಗಿಸ್ತೀನಿ. ಆನಂತರ ಒಂದು ವೇಳೆ ಯಾರಿಗೆ ಶಿಕ್ಷೆ ಆಗಬೇಕು ಅಂತ ವರದಿಯಲ್ಲಿ ಬರ್ತದೆ, ನಮ್ಮ ಫೈಂಡಿಂಗ್ಸ್ ಏನಂತ ಗೊತ್ತಿಲ್ಲ. ಅದರಲ್ಲಿ ಬಂದ ಮೇಲೆ ಅದಕ್ಕೆ ತಕ್ಕಂಥ ಕ್ರಮವನ್ನು ನಾವು ತಗೊಳ್ತೀವಿ. ಅದನ್ನ ಕಂಟ್ರೋಲ್ ಮಾಡಿದ್ರೆ ಜನಸಾಮಾನ್ಯರಿಗೆ ನ್ಯಾಯ ಸಿಗುತ್ತೆ. ಈಗ ಇಲ್ಲಿ ನಿಂತಾರಲ್ಲ PSI CPI ಯಾರು ಒಬ್ರು ರೊಕ್ಕ ಕೊಳ್ಳೋಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೋಡೋಣ. ಯಾಕಂದ್ರೆ ಇಲ್ಲಿ ರಾಜ್ಯದಲ್ಲಿ ಇರೋದಂತ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಮಕ್ಕಳಿಗೆ ಸಹ ಇವತ್ತು ಎಲ್ಲೇ ಬಿಟ್ಟು ಬಂದು ಮಾಡ್ತಾರ. ಅದನ್ನ ಕಂಟ್ರೋಲ್ ಮಾಡಿದ್ರೆ ನ್ಯಾಯಯುತವಾಗಿ ಎಲ್ಲರೂ ಸಿಗುತ್ತಾರೆ. ನೋಡಿ, ನಾವು ನಮ್ಮಲ್ಲಿ ಯಾರೂ ಕೂಡ ನಮ್ಮ ಹಂತದಲ್ಲಿ ಹಣ ತಗೊಂಡು ವರ್ಗಾವಣೆಯನ್ನು ಮಾಡೋದಿಲ್ಲ. ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇದಕ್ಕೆ ವ್ಯತಿರಿಕ್ತವಾಗಿ ನಾನು ಒಂದು ಫಸ್ಟ್ ಸ್ಟೆಪ್ ಕ್ರಮ ತಗೊಂಡಿದ್ದೇನೆ. ವರ್ಷ ಟ್ರಾನ್ಸ್ಫರ್ ಆಗಬೇಕು. ನೀವು ಹೇಳ್ದಂಗೆ ವರ್ಷ ಅವರು ಯಾರ್ದೋ ಮನೆ ಬಾಗಿಲಿಗೆ ಹೋಗಿ ನಿಲ್ಲಬೇಕು, ಆಮೇಲೆ ಅವ್ರನ್ನ ರಿಕ್ವೆಸ್ಟ್ ಮಾಡಬೇಕು, ಅವರಿಗೆ ಹಣ ಕೊಡಬೇಕು, ಈ ಥರ ಎಲ್ಲ ಬರುತ್ತೆ ಅಂಥೇಳಿ ಅದನ್ನು 2 ವರ್ಷ ಮಾಡಿದ್ದೇನೆ. 2 ವರ್ಷ ಅವ್ರನ್ನ ಯಾರೂ ಕೂಡ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಾನೂನು ಪ್ರಕಾರವಾಗಿ. ಒಂದು ವೇಳೆ ಯಾರಾದರೂ ಟ್ರಾನ್ಸ್ಫರ್ ಮಾಡಿದರೆ ಅವರು KITನಲ್ಲೋ ಮತ್ತೊಂದು ಕಡೆನೋ ಒಂದು ಅರ್ಜಿ ಹಾಕಿದರೆ ಸ್ಟೇ ಕೊಡ್ತಾರೆ. ಯಾಕೆಂದರೆ 2 ವರ್ಷದಕ್ಕೆ ಮುಂಚೆ ಮಾಡೋಂಗಿಲ್ಲ. ಕಾನೂನು ಈಗ ಮೊನ್ನೆ ತಾನೇ ಕಳೆದ ಸೆಷನ್ನಲ್ಲಿ ಮಾಡಿದ್ದೇನೆ. ನೋಡ್ರಿ, ನಾನು ವಿರೋಧ ಪಕ್ಷದವರಿಂದ ಪಾಠ ಕಲಿಬೇಕಾಗಿಲ್ಲ. ಕೇಳಿ ಸ್ವಲ್ಪ. ವಿರೋಧ ಪಕ್ಷದವರು ಹೇಳಿದ್ದನ್ನು ನಾನು ಕೇಳೋಕೆ ತಯಾರಿಲ್ಲ. ನಮಗೆ ಜವಾಬ್ದಾರಿ ಇದೆ. ಸ್ವಲ್ಪ ಕೇಳಿಯಪ್ಪ. ನಾನು ಲೆಟ್ ಮಿ ಕಂಪ್ಲೀಟ್. ನಾನು ಅವರ ಮನೆಯವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ನಾವು ಕ್ರಮ ತಗೊಳ್ತೀವಿ. CBI ಕೊಡೋದಿಲ್ಲ. CBIಗೆ ಕೊಡುವಂಥ ಅರ್ಹತೆ ಈ ಕೇಸ್ನಲ್ಲಿ ಇಲ್ಲ. ಆದ್ರಿಂದ ನೋಡ್ರಿ, ಕೇಳಪ್ಪ, ಅವರು ಒತ್ತಾಯ ಮಾಡಿದ್ದಾರೆ. ಅವ್ರಿಗೆ ಏನು ನ್ಯಾಯ ಬೇಕು? CBI ಆಗಲಿ, COD ಆಗಲಿ, ಮತ್ತೊಂದಾಗಲಿ, ಅವ್ರಿಗೆ ನ್ಯಾಯ ಬೇಕು. ನ್ಯಾಯ ಒದಗಿಸ್ಕೊಡ್ತೇವೆ ನಾವು. ಹೇಳ್ತಾರಪ್ಪ, ಅವ್ರು ಹೇಳ್ತಾರೆ, ಅವರು ಹೇಳ್ತಾರೆ, ನೀವು ಹೇಳ್ತೀರಾ. ಅಲ್ಲ, ಅದಕ್ಕೆ ಕಾರಣ ಕೊಡಕ್ ಹೋಗೋದಿಲ್ಲ. ಈಗ ಅದರ ಅರ್ಹತೆ ಇಲ್ಲ ಅಂತ ಹೇಳಿದ್ದೇನೆ. ಅದರ ಅಗತ್ಯ ಕೇಳಿಯಪ್ಪ. ಒಬ್ಬೊಬ್ರು ಮಾತಾಡ್ರಿ. ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಏನದು? ನೀವೆಲ್ಲ ಉತ್ತರ ಕೊಡ್ತೀನಿ ನಿಮ್ಗೆ. ಎಲ್ಲಿ ಹೋಗ್ತೀನಿ ನಾನು? ಓಡೋಗ್ಬಿಡ್ತೀನ? ನಿಧಾನ ಕೇಳ್ಕೊಳ್ಳಿ, ಏನು ಬೇಕಾದ್ರೂ ಕೇಳಿ. CBIಗೆ ಅರ್ಹತೆ ಇಲ್ಲ ಅಂತ ಹೇಳಿದೆ. ನಾವು ನ್ಯಾಯ ಒದಗಿಸ್ಕೊಡ್ಬೇಕು, ನ್ಯಾಯ ಒದಗಿಸ್ಕೊಡ್ತೀವಿ. ಆಯ್ತಾ? ಕುಟುಂಬದವರ ಬೇಡಿಕೆ ಇದೆ, ನಾವು ಅವರಿಗೆ ಕನ್ವಿನ್ಸ್ ಮಾಡ್ತೀವಿ. ನೀವು ನೋಡಿಯಪ್ಪ, ಇದು ನ್ಯಾಯ, ಇದನ್ನು ಒದಗಿಸ್ಕೊಡ್ತೀವಿ. ನಿಮಗೆ CBI ಅಗತ್ಯತೆ ಒಂದು ವೇಳೆ ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅಂದ್ಕೊಳ್ಳಿ, ಆಮೇಲೆ ಮುಂದೆ ನೋಡೋಣ.